ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಹ ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇವರು ಬಿಲ್ದಲ್ಲಿರೋ ಇಲಿನ ಹಿಡಿಯಕ್ ಹೋಗಿಲ್ಲ, ಕಾಡಲ್ಲಿರೋ ಹುಲಿನ ಹಿಡಿಯಕ್ ಹೋಗಿದ್ದಾರೆ. ಮೆಚ್ಬೇಕ್ರಿ ಇವ್ರ ಧೈರ್ಯನ. ನನಗೇನೋ ನಿಮ್ ಭಾವ ಮಾತ್ರ ಕಾರಣ ಅಲ್ಲ, ನಿಮ್ಮಕ್ಕ ಭಾವ ಇಬ್ರು ಸೇರ್ಕೊಂಡೇ ಈ ಕೆಲ್ಸ ಮಾಡಿದ್ದಾರೆ. ಅವ್ರು ಸಿಕ್ಕಾಕೊಂಡ್ಮೇಲೆ ನಿಮ್ಮಕ್ಕ ಇವ್ರನ್ನ ಜೈಲಿಂದ ಬಿಡ್ಸೋ ನೆಪ ಮಾಡ್ತಿದ್ದಾಳೆ ಅಂತ ನನ್ಗನ್ನಿಸ್ತಾ ಇದೆ. ಇವರು ಮಾವನ್ ಸಾವ್ಗೆ ಪರೋಕ್ಷವಾಗಿ ಕಾರಣ ಆದ್ರೆ, ಆ ಕಾವೇರಿ ಅವಳ ಜಾತಕದಲ್ಲಿ ದೋಷ ಇರೋದನ್ನೇ ಮುಚ್ಚಿಟ್ಟು ಮಾವನ್ನ ಮದ್ವೆ ಆಗಿದ್ದಾಳೆ. ನಿಮ್ಮ ಅಕ್ಕ ಬಾವ ಸ್ಲೋ ಪಾಯ್ಸನ್ ಕೊಟ್ಟು ಮಾವನ್ ಸಾವ್ಗೆ ಕಾರಣ ಆದ್ರೆ, ಇವಳು ನೇರವಾಗಿ ಮಾವನ್ ಜೀವ ತೆಗೆಯಕ್ ಹೊರಟಿದ್ದಾಳೆ. ನನ್ನ ಪ್ರಕಾರ ಇಬ್ರು ಕೊಲೆಗಾರರಲ್ಲ, ಮೂವರು ಕೊಲೆಗಾರರೇ. ಮೂರ್ ಜನನು ಕೊಲೆಗಾರರು ಹೇಗಾಗ್ತಾರೆ? ಭಾವ ಅಪ್ಪನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರು. ಅಕ್ಕ ಆ ವಿಷಯ ಗೊತ್ತಿದ್ದು ಭಾವನ ಆಚೆ ತರೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅವರಿಬ್ರು ಕೊಲೆಗಾರರಾಗ್ತಾರೆ, ಓಕೆ. ಆದ್ರೆ ಕಾವೇರಿ ವಿಷಯದಲ್ಲಿ ಕಾವೇರಿಗೆ ಮದುವೆ ಆಗಲ್ಲ ಅಂತ ಅಪ್ಪನ್ಗೆ ಮದುವೆ ಹೋದಾಗ್ಲೇ ಗೊತ್ತಿರತ್ತೆ ತಾನೆ. ಅವಳಿಗೆ ಒಂದು ಜೀವನ ಕೊಡೋಣ ಅಂತ ಹೀಗೆಲ್ಲ ಮಾಡಿರ್ಬೋದಲ್ವಾ? ಏನ್ರಿ ನೀವ ಈ ರೀತಿ ಹೇಳ್ತಿರೋದು? ಸದಾ ರಾಮ್ಕೋಟಿ ಬರೆಯೋರ್ ತರ ಅಕ್ಕ ಭಾವ ಅಂತ ಜಪ ಮಾಡ್ತಿದ್ದವ್ರು ನೀವು. ಕಾವೇರಿ ಪರ ಮಾತಾಡ್ತಿದ್ದೀರಾ, ನಿಮ್ ಅಕ್ಕ ಭಾವಂಗ್ ವಿರುದ್ಧ ಮಾತಾಡ್ತಿದ್ದೀರಾ. ನನ್ನಿಂದ ನಂಬೋಕಾಗ್ತಿಲ್ಲಪ್ಪ. ನಮ್ಮ ಅಪ್ಪನ ಸಾವಿನ ವಿಷಯ ಬಂದ್ರೆ ಅಕ್ಕನಾದ್ರೂ ಆಗ್ಲಿ ಭಾವನಾದ್ರೂ ಆಗ್ಲಿ ಬಿಡೋ ಮಾತೇ ಇಲ್ಲ. ನೋಡಿ, ಇವ್ರ ಜಗಳದಲ್ಲಿ ನಾವು ಯಾರ್ ಪರ ಯಾರ್ ವಿರೋಧನೂ ಹೋಗೋದೇ ಬೇಡ. ಯಾರ್ ಕಿತ್ತಾಡ್ಕೊಂಡ್ರು ನಮ್ಗೆ ಲಾಭ. ಮಲ್ಲಿಕಾ, ಬುದ್ಧಿ ಇದೆಯಾ ನಿನಗೆ? ನಮ್ಮ ಅಪ್ಪನ ಸಾವಿನ ವಿಷಯದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಸೋದ್ ಬಿಟ್ಟು ರಾಜಕೀಯ ಮಾಡ್ತಿದ್ಯಾ? ನಿಮ್ಮ ಅಪ್ಪನ ಸಾವಿನ ವಿಷಯದಲ್ಲೂ ಹೀಗೆ ಲಾಭ ನಷ್ಟ ನೋಡ್ತೀಯಾ? ರೀ, ಕೋಪ ಬರ್ತಿದೆ ಅಲ್ವಾ? ನನಗೂ ಕೋಪ ಬರ್ತಿದೆ ನಿನ್ ಮಾತು ಕೇಳಿ. ನೋಡ, ನಮ್ಮ ಅಪ್ಪನ ಸಾವು ಬದುಕು ವಿಷಯದಲ್ಲಿ ರಾಜಕೀಯ ಮಾಡಕ್ ನೋಡಿದ್ರೆ ಹೆಂಡತಿ ಅಂತಾನೆ ನೋಡಲ್ಲ. ಹುಷಾರ್. ನಾನಿಲ್ಲಿ ನಾಟಕದ ಮದ್ವೆ ಆಗಿ ಇಲ್ಲಿಗೆ ಬಂದ ಕಾರಣ ಏನು? ಇಲ್ಲಿ ಆಗ್ತಿರೋದೇನು? ನಾನು ಮಾಡ್ತಿರೋದೇನು? ರಾಮ್ ಸರ್ ಸಾಯೋಕ್ಕೂ ಮುಂಚೆ ಅವ್ರ ಫ್ಯಾಮಿಲಿನ ಒಗ್ಗಟ್ಟಾಗಿ ಬಾಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಪ್ರಬಲ ಮಾಡಿದ ತಪ್ಪಿಗೆ ಈಗ ನಾನ್ ಶಿಕ್ಷೆ ಕೊಡ್ಸಕ್ ಹೋದ್ರೆ ಸರಿಯಾಗಿದ್ದ ಕಾತಿ ನನ್ ವಿರುದ್ಧವಾಗಿ ನಿಂತಿದ್ದಾಳೆ. ಹಾಗೆ ನಾಳೆ ಸರಿ ಇರೋ ತೇಜು ಮತ್ತೆ ಮಲ್ಲಿಕನ್ ಕೂಡ ಕಾತಿ ಬದಲಾಯಿಸ್ಬಿಡ್ತಾಳೆ. ಆಗ ಈ ಮನೆನೇ ಒಡೆದೋಗ್ಬಿಡುತ್ತೆ. ಅದರಿಂದ ರಾಮ್ ಸರ್ಗೆ ನಾನ್ ಕೊಟ್ಟ ಮಾತು ತಪ್ಪದಾಗತ್ತೆ. ಶಿಕ್ಷೆಯಿಂದ ಪ್ರಬಲನ್ನ ತಪ್ಸಿದ್ರೆ ನನ್ನ ಆತ್ಮ ಸಾಕ್ಷಿನ ಸಾಯಿಸ್ಕೊಂಡಂಗಾಗತ್ತೆ. ಅವ್ರ ತಪ್ಪನ್ನ ಕಡೆಗಾಣಿಸ್ಬಿಟ್ರೆ ಆ ತಪ್ಪಿಗೆ ಸಹಕಾರ ಸಿಗ್ದಂಗಾಗಿ ಅವ್ರಿನ್ನು ತಪ್ಪನ್ನ ಹೆಚ್ಚಿಗೆ ಮಾಡ್ತಾರೆ. ಯಾಕಂದ್ರೆ ಈಗ ಅವ್ರ ವಿರೋಧಿ ನಾನು. ನನ್ನ ಮಾತಿನ ಪ್ರಕಾರ ನಡ್ಕೋಬೇಕು, ಶಿಕ್ಷೆ ಆಗ್ಬೇಕು. ಎರಡೂ ಆಗ್ಬೇಕು ಅಂದ್ರೆ ಹೇಗೆ? ಹಲೋ, ನಾನು ಇನ್ಸ್ಪೆಕ್ಟರ್ ವಿಕ್ರಮ್ ಮಾತಾಡ್ತಿದ್ದೀನಿ. ಗೊತ್ತಾಯ್ತು ಸರ್, ಹೇಳಿ. ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕಿತ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಸ್ವಲ್ಪ ಹಾಸ್ಪಿಟಲಿಗೆ ಹೋಗಿ ಬರಬೇಕು. 1-2 hours ಆಗುತ್ತೆ, ಪರವಾಗಿಲ್ವಾ? ಸರಿ, ಬರೋ ಮುಂಚೆ ಯಾವುದಕ್ಕೂ ನನಗೊಂದು ಫೋನ್ ಮಾಡಿ. ನಾವು ಸ್ಟೇಷನಲ್ಲಿ ಸಿಗೋದು ಬೇಡ, ಆಚೆ ಕಡೆ ಸಿಗೋಣ. ಯಾಕೆ ಸರ್, ಏನು ವಿಷಯ? ನಿಮ್ಮ ಆಕ್ಸಿಡೆಂಟು ಮತ್ತು ನಿಮ್ಮ ತಂದೆಯವ್ರ ಆಕ್ಸಿಡೆಂಟ್ ಬಗ್ಗೆ ಕೆಲವು ವಿಷಯಗಳನ್ನ ಮಾತಾಡೋದಿದೆ. ಅಲ್ಲಿ ಸ್ಟೇಷನಿಗೆ ಬಂದರೆ ಪ್ರಬಲ ಇರ್ತಾನೆ, ಅದಕ್ಕೆ ಬೇಡ. ಓಕೆ ಸರ್, ಆಸ್ಪತ್ರೆಯಿಂದ ಹೊರಡ್ತಿದ್ದಂಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಓಕೆ.